ಸರ್ ಮತ್ತು ನಮ್ಮ ನಾಯಕ ನಟರು, ನಿರ್ಮಾಪಕರು, ನಮ್ಮ ಟೆಕ್ನಿಷಿಯನ್, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆರ್ಟ್ ಡೈರೆಕ್ಟ್ರು, ಸೊ ಎಲ್ಲ ಇವತ್ತು ಒಂದು ನಮ್ಮ ಕವಳ ಚಿತ್ರದ ಬಗ್ಗೆ ಜಾಸ್ತಿ ಏನಿಲ್ಲ, ಅಫಿಷಿಯಲ್ ಆಗಿ ಏನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಇದೊಂದು ಪ್ರೆಸ್ ಮೀಟ್ ಇದು ಮಾಡಿದ್ವಿ. ಮತ್ತು ನಾಳೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಲ್ಲೇಶ್ವರಮಲ್ಲಿ ಮುಹೂರ್ತ ಇರೋದ್ರಿಂದ ಸೊ ಅಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಇವತ್ತು ಒಂದು ಪ್ರೀವಿಯಸ್ ಡೇನೇ ಇದನ್ನು ಅರೇಂಜ್ ಮಾಡ್ಕೊಂಡ್ವಿ. ಇನ್ನು ಕವಳ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದರೆ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ, ಇದೊಂದು ಔಟ್ ಆ್ಯಂಡ್ ಔಟ್ ಮಾಸ್ ಅನ್ನೋವಂಥದ್ದು ಸಿನಿಮಾ. ಇದು ನಮ್ಮ ಲೋಕೇಶ್ ಸರ್ ಮತ್ತು ಅಡ್ವೆ ಪೂಜಾರ್ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ. ಸೊ ನನ್ನ ನಂಬಿ ಸುಮಾರು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಇದು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಆನೆಸ್ಟಾಗಿ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ವರ್ಕ್ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟ್ ತುಂಬ ಅದ್ಭುತವಾಗಿ ಬಂದಿದೆ. ಸದ್ಯದಲ್ಲೇ ನಾವು ಶೂಟಿಂಗ್ಗೆ ಹೋಗೋ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮುದ್ರಕಣಿ ಸರ್ ಡೇಟ್ಸ್ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಯುಗಾದಿ ನಂತರ ನಾವು ಶೂಟ್ಗೆ ಹೋಗೋ ಪ್ಲ್ಯಾನ್ ಇದೆ ಸರ್. ಇದು ಕಂಪ್ಲೀಟು ಸಿನಿಮಾ ಬಂದು ಕಾಶಿಮೇಡು, ಬೆಂಗಳೂರು, ಹೈದ್ರಾಬಾದು, ವೈಜಾಗು ಮತ್ತು ಮಲ್ಪೆ ಈ ಪ್ರಾಂತ್ಯಗಳಲ್ಲಿ ನಡೀತಾ ಇದೆ. ಇದೆಲ್ಲ ಒಂದಷ್ಟು ಲೊಕೇಶನ್ಗಳೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲ, ನಮ್ಮ ಕನ್ನಡ ಸಿನಿಮಾದಲ್ಲಿ ಸರ್ ಇದು ಕನ್ನಡನೂ ಇರುತ್ತೆ, ತಮಿಳು ಇರುತ್ತೆ ಸರ್. ಯಾಕೆಂದರೆ ಇಲ್ಲಿ ನಮ್ಮ ಸಮುದ್ರಕಣಿ ಸರ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಸೊ ಇದ್ರ ಹಿನ್ನೆಲೆ ಅವರ ಭಾಷೆನೇ ಯಾವ ರೀತಿ ಇರುತ್ತೆ ಅಂತಂದರೆ, ಇವಾಗ ಮೊದಲು ಯಾರು ಅಂದರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಅವರ ಭಾಷೆ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಆ ಥರ ಸಮುದ್ರಕಣಿ ಸರ್ ಕನ್ನಡ ಮಾತಾಡ್ತಾರೆ, ತಮಿಳ್ ಕನ್ನಡ. ಸರ್ ಅದು ನಾವು ಇವಾಗ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದು ಸರ್ ಕವಳ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ತಾಂಬೂಲ ಅಂತ, ಬಟ್ ತಾಂಬೂಲ ಜಗದಾಗ ಬರುವಂತ ಬಣ್ಣ ಇದೆಯಲ್ಲ ಸರ್, ನೆತ್ತರಿನ ಕತೆ ಸರ್ ಇದು. ಯಾಕೆಂದ್ರೆ ಪೋಸ್ಟರ್ ಹೇಳುತ್ತೆ ನೆತ್ತರಿನ ಕತೆ. ಹಾಗಂತ ಸುಮ್ಮನೆ ನೆತ್ತರು ರಕ್ತಪಾತ ಇಲ್ಲ, ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸೊ ಆ ರೀಸನ್ಗೋಸ್ಕರ ಅದು ಆ ರೀತಿ ಆಗುತ್ತೆ. ಇನ್ಸ್ಪೈರ್ ಆಗಿದ್ದೀನಿ ಸರ್, ಬಟ್ ಅದು ಹೇಳೋದು ಬೇಡ. ಯಾಕೆಂದರೆ ನಾನು ಪ್ರೀವಿಯಸ್ RX ಸೂರಿ ಮಾಡಿದಾಗ ಏನಾಗಿತ್ತು, ಇದೇ ರೀತಿ ಲೈವ್ ಆಗಿ ಎಲ್ಲೆಲ್ಲಿ ನಡೆದಿತ್ತು ಅದೇ ಜಾಗದಲ್ಲಿ ಹೋಗಿ ಶೂಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಏನಾಯಿತು ಗೊತ್ತಾಯಿತು, ಇದೇ ಕತೆ, ಇದೇ ರಿಯಲ್ ರೌಡಿ ಕತೆ ಅನ್ನೋವಂಥದ್ದು ಗೊತ್ತಾಗಿ ಏನಾಯಿತು ಗೊತ್ತಿಲ್ಲ, ಅನ್ನೋನ್ ನಂಬರಿಂದ ನನಗೆ ಸಿಕ್ಕಾಪಟ್ಟೆ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾರ್ದು ಎತ್ತು ಅಂತ ನೋಡ್ತು ಅಂತಂದರೆ ಅದು ಸುಮಾರು ಹೇಳೋದು ಬೇಡ. ಅದು ಎಲ್ಲೆಲ್ಲಿಂದನೋ ಕಾಲ್ಸ್ಗಳು ಬಂದು ಧಮ್ಕಿ ಹಾಕೋದಾಗಲಿ ಮತ್ತೊಂದಾಗಲಿ ಏನೇನೋ ಬಂತು, ಸುಮ್ಮನೆ ಸಿನಿಮಾಗಳಿಗೆ ತೊಂದರೆ ಆಯಿತು. ಸೊ ನಾನು ಅದರಲ್ಲಿ ತೊಗೊಂಡಿದ್ದು ಜಸ್ಟ್ ಒಂದು ಲೈನ್ ಅಷ್ಟೇ. ಆ ಲೈನ್ ಏನು ಹೇಳಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿದ್ರಿ, ಅದು RX ಸೂರಿ ಸಿನಿಮಾ. ಸೊ ಆ ಥರದ್ದು ಏನು ತೊಂದರೆ ಆಗಬಾರ್ದಿದ್ದಕ್ಕೆ, ಬಟ್ ಇನ್ಸ್ಪೈರ್ ಆಗಿದ್ದೀರಿ ಸರ್. ಇದು ಇನ್ಸ್ಪೈರ್ ಆಗಿದೆ ಸರ್. ರವಿ ಬೆಳಗೆರೆ ಅವ್ರದ್ದು ಪಾಪಿಗಳ ಲೋಕದಲ್ಲಿದೆ, ಈ ಕವಳನ ಬಗ್ಗೆ ಬರೆದಿದ್ದಾರೆ, ಅಂದರೆ ಒಬ್ಬ ರಿಯಲ್ ರೌಡಿ ಬಗ್ಗೆ. ಹೌದು ಸರ್, ರಿಯಲ್ ರೌಡಿ ಇದ್ದಾರೆ ಸರ್, ಕವಳ ಅಂತ ರಿಯಲ್ ರೌಡಿ ಇದ್ದಾರೆ ಸರ್. ಆ್ಯಕ್ಚುಲಿ 2014 ಅವ್ರದ್ದು ಪ್ಲಾನ್ ಮಾಡಿ ಏನೋ ಒಂದು ಮರ್ಡರ್ ಆಗೋಯಿತು. ಆ ರಿಯಲ್ ರೌಡಿ ಹೇಗಿತ್ತು ಅಂದರೆ, ಈ ತಮಿಳರು ಮತ್ತು ಕನ್ನಡಿಗರ ಮಧ್ಯೆ ವಿರೋಧವನ್ನು ಮಾಡುವಂಥ ಕತೆ ಅದು, ಅವನ ಕತೆ. ಸೊ ಇಲ್ಲಿ ಅದೇನಾರು ಇದೆಯಾ ಸರ್? ಸಮುದ್ರಕಣಿ ಸರ್ ಬಂದಿದ್ದಾರೆ ಅಂತಂದರೆ ನೀವು ರಿಲೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಯಾಕೆಂದರೆ ಅಲ್ಲಿ ಕವಳ ಅಲಿಯಾಸ್ ವಿಜಯ್ ಕುಮಾರ್ ಏನಿದ್ರು, ಅವರು ಮೂಲತಃ ತಮಿಳ್ನಾಡು ಅಂತವರು. ಅಲ್ಲಿ ಅವ್ರದ್ದೊಂದಷ್ಟು ಏನೋ ಇತ್ತು, ಅದು ಇಲ್ಲಿ ಇದೆಯಾ ಅಂತ ಈಗ ಬೇಡ ಸರ್, ಮುಂದೆ ಹೋಗ್ತಾ ಹೇಳ್ತಿತ್ತು ಸರ್ ಖಂಡಿತ. ಬಟ್ ನೆತ್ತರಿನ ಕತೆ ಪಕ್ಕ ಔಟ್ ಆ್ಯಂಡ್ ಔಟ್ ಮಾಸ್, ವಿನಾಕಾರಣ ಇಲ್ಲ, ಅದೊಂದು ರೀಸನ್ಗೋಸ್ಕರ ಇರುತ್ತೆ ಸರ್. ಯಾಕೆಂದರೆ ಆ ಕವಳ ಹೇಗಿದ್ದ ಅಂದರೆ ತಮಿಳ್ ಮಾತಾಡುವಂಥ ಮಾರ್ಕ್ ಹಾಕ್ತಾ ಇದ್ದ ಕುತ್ತಿಗೆಗೆ. ಆ ಮಾರ್ಕಲ್ಲಿ ಕಾಣಿಸ್ತಾ ಇದೆ ಪೋಸ್ಟರಲ್ಲಿ, ಅದೇನೋ ರಿಲೇಟೆಡ್ ಅನ್ನಿಸ್ತಾ ಇದೆ. ಇಲ್ಲ ಸರ್, ಮಚ್ಚಲ್ಲಿ ಎಲ್ಲಿ ನೋಡಿದ್ರು ಮಾರ್ಕ್ ಬಿದ್ದೇ ಬೀಳುತ್ತೆ ಸರ್. ಅದು ರೇಜರ್ಲ್ ಆಗ್ತಾ ಇದ್ದ. ಇಲ್ಲ ಸರ್, ಇಲ್ಲ. ಇಲ್ಲಿ ಆ ಭಾಷೆ ದೊಡ್ಡದು, ಈ ಭಾಷೆ ದೊಡ್ಡದು, ಇದು ಭಾಷೆಗಳ ಮೇಲೆ ಯಾವುದು ನಾವು ಏನು ಇದೇ ಹೇಳ್ತಾ ಇಲ್ಲ, ಇದೇ ಮಾತಾಡಿ ಅದೇ ಮಾತಾಡಿ ಅಂತ. ಸೊ ಇವಾಗ ನಾವು ಸಾರ್ ಬಂದಿದ್ದಾರೆ ಅಂತಂದ್ರೆ ಅಲ್ಲಿಂದ ಇವ್ರು ನಮ್ಗೆ ಅತಿಥಿ, ನಾವು ಅಲ್ಲಿ ಹೋದ್ರೆ ನಾವು ಅವ್ರಿಗೆ ಅತಿಥಿ. ಸೊ ಎಲ್ಲ ಒಂದೇ, ನಾವು ಸರಸ್ವತಿ ಮಕ್ಕಳು, ಎಲ್ಲ ಒಂದೇ. ಇಲ್ಲಿ ಕನ್ನಡ, ತಮಿಳು, ತೆಲುಗು, ನಾವೆಲ್ಲ ಸರಸ್ವತಿ ಮಕ್ಕಳು, ಯಾವ ಮೂಲೆಗೆ ಹೋದ್ರೂ ಒಂದೇ. ಈ ಆಕ್ಷನ್ ಪೋರ್ಷನ್ ಅಲ್ಲದೆ ಸೆಂಟಿಮೆಂಟ್ ಇದೆ ಸರ್, ತುಂಬ ಸೆಂಟಿಮೆಂಟ್ ಇದೆ ಇದರಲ್ಲಿ, ವಿಚಾರ ಇದೆ, ನೋಡಿದಷ್ಟು ಗೊತ್ತಾಗುತ್ತೆ ಅದು. ಯಾಕೆಂದರೆ ಇದು ಫಸ್ಟ್ ಸರ್ ಔಟ್ಲುಕ್ಕೆ ನಾವು ಫಸ್ಟ್ ಏನೋ ನಾರ್ಮಲ್ ಆಗಿ ಏನೋ ಒಂದು ಫ್ಯಾಮಿಲಿ ಈ ಥರದ್ದು ಏನಾದ್ರು ಒಂದು ಪೋಸ್ಟರ್ ಮಾಡ್ತೀವಿ, ಏನೋ ಒಂದು ನಾವು ಹೇಳಕ್ಕೆ ಹೊರಡ್ತೀವಿ ಅಂತಂದರೆ ಓಪನಿಗೆ ಯಾರು ತಿರುಗು ಕೂಡ ನೋಡಲ್ಲ ಸರ್.
ಯಾರು ತಿರುಗು ನೋಡಲ್ಲ, ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಏನೋ ಒಂದು ಅಂತ ಅಂದ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಸೊ ಏನಾದ್ರು ಇಂಪ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಈ ಥರದ್ದೆಲ್ಲ ಒಂದಷ್ಟು ಕ್ರಿಯೇಟಿವಿಟಿ ಮಾಡಲೇಬೇಕು. ತಿರುಗಿ ಮಾಡೋವಂಥದ್ದೇ ಪ್ರತಿಯೊಬ್ಬ ನಿರ್ದೇಶಕರ ಕೆಲಸ ಸರ್. ಸರ್ ಮತ್ತು ಲೋಕೇಶ್ ಸರ್ ಸುಮ್ಮನೆ ಹಿಂಗೆ ನಮ್ಮ ಸೋಮಣ್ಣ ಸರ್ ಇದ್ದಾರೆ ಇಲ್ಲಿ, ನಮ್ಮ ಮ್ಯಾನೇಜರ್ ಸರ್, ಅವ್ರು ಬಂದು ಒಂದು ವಿಚಾರ ಹೇಳಿದ್ರು, ಈ ಥರ ಒಂದು ಕತೆ ಹುಡುಕ್ತಾ ಇದ್ದಾರೆ ಅಂತ. ಸೊ ನಾನು ಸರ್ಚಿಂಗಲ್ಲಿದ್ದೆ ಭೈರಾದೇವಿ ಆದಮೇಲೆ. ಏನಾಯಿತು, ಸುಮ್ಮನೆ ಹೋಗಿದ ತಕ್ಷಣ ಸರ್ ಈ ಥರ RX ಸೂರಿ ಮತ್ತು ಈ ಥರ ಭೈರಾದೇವಿ ಅಂತ ಮಾಡಿದ್ದೆ ಅಂದಿದ ತಕ್ಷಣ, ಹೌದಾ ಕೂತ್ಕೊಳ್ಳಿ ಸಾರ್ ಹೇಳ್ದಂಗೆ ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ರು. ಅದೇ ನನ್ನ ಪುಣ್ಯ. ಅದಾದಮೇಲೆ ಬಡ್ಜೆಟ್ ಇದ್ದಿದ್ದೇ ಒಂದು, ಆಮೇಲೆ ನಮ್ಮ ಪ್ಲಾನ್ ಪ್ರಕಾರ ಇದ್ದಿದ್ದು ಅದು ಬೇರೆ ಥರನೇ ಇತ್ತು. ಆಮೇಲೆ ಒಂದಷ್ಟು ಇವಾಗ ಬಿಸ್ನೆಸ್ ಪರ್ಪಸ್ ನಿಮಗೆ ಗೊತ್ತು ಸರ್. ಸೊ ಕಂಪ್ಲೀಟ್ ಎಲ್ಲ ಸ್ಟೇಟಲ್ಲಿರುವಂಥ ಆರ್ಟಿಸ್ಟ್ಗಳನ್ನ ನಾವು ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ನಾವು ಅಂದ್ಕೊಂಡಿರೋದು ಮಾಡ್ಬೋದು, ಮತ್ತು ನಿರ್ಮಾಪಕರಿಗೆ ಒಂದು ಏನು ರಿಟರ್ನ್ಸ್ ಅನ್ನೋದು ಕೊಡುವಂಥ ಪ್ರಯತ್ನ ಸರ್. ಬರುತ್ತೋ ಇಲ್ವೋ, ಸಿನಿಮಾ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಸರ್, ನಮ್ಮ ಪ್ರಯತ್ನ ಹಾನೆಸ್ಟ್ ಆಗಿರುತ್ತೆ ಇದರಲ್ಲಿ. ಖಂಡಿತ ಸರ್, ಖಂಡಿತ ನೋಡ್ಬೋದು. ಬಟ್ ಸ್ವಲ್ಪ ಬ್ಲಡ್ ಶೇಡ್ ಇದ್ದೇ ಇರುತ್ತೆ. ಅದು ಸ್ಟ್ರಾಂಗ್ ರೀಸನ್ಗೋಸ್ಕರ ಮಾಡಿರೋದು ಸರ್, ಸುಮ್ಮನೆ ಮಾಡಿಲ್ಲ ಸರ್. ಅದು ನಮ್ಮ ಸಮುದ್ರ ಗಣಿ ಸರ್ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿರ್ತಾರೆ. ಇದರಲ್ಲಿ ನೋಡೇ ಇರಲ್ಲ, ಆ ರೇಂಜಿಗೆ ಇರ್ತಾರೆ ನಮ್ಮ ಸಮುದ್ರ ಗಣಿ ಸರ್. ಬಟ್ ಅದು ಬೇರೆ ಥರನೇ ತೋರಿಸೋಣ ಅಂತ ಪ್ಲಾನ್ ಇದೆ ಸರ್. ಇರುತ್ತೆ ಸರ್, ನೋಡ್ಬೋದು ಸರ್. ಇವಾಗೇನು ಎಲ್ಲ ಆ ಥರ ಇರೋದಕ್ಕೆ ಸರ್ ಏನು ಮಾರ್ಕೆಟ್ ಆಗ್ತಾ ಇದೆ, ಬಿಸ್ನೆಸ್ಗಳಾಗ್ತಾ ಇದೆ. ನಾವು ಡೀಸೆಂಟಾಗಿ ಮಾಡ್ತೀವಿ, ಬುದ್ಧಿವಾದ ಹೇಳ್ತೀವಿ ಅಂತಂದರೆ ಯಾರು ನಮ್ಮ ಕಡೆ ತಿರುಗಿ ನೋಡಲ್ಲ ಸರ್. ಸರ್ கவலை அதுதான் இப்போ வெரி வெரி எனர்ஜெட்டிக் ரோல், வெரி சின்சியரான ஒரு அட்டெம்ப்ட் இருக்கும் இந்த ரோலில். It's going to be a very hard work here to. Definitely, sir. Today itself starts that hard work. I'm also very excited to work this movie. Your role is going to convey something for the audience. Definitely. What is that? Wait and see. ಸರ್ ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್, ಇನ್ನು ರಿಲೀಸ್ ಟೈಮ್. ಅವರು ಒಪ್ಕೊಳ್ಳೋದಕ್ಕೆ ಕಾರಣ ಏನಂತ ನಮ್ಗೆ ಹೇಳ್ಬೇಕು. Story line, sir. Story line. Very energetic line. Very new line. So I accept.